ನೋಡಿ ದೊಡ್ಡಬಳ್ಳಾಪುರ 291 ರೂಪಾಯಿ ಕೊಡ್ತಾವಣೆ ದೊಡ್ಡಬಳ್ಳಾಪುರಿಗೆ. ಗಾಯ್ದು ನಾನು ಎಂಥ ಗಾಂಡು ನನ್ನ ಮಗ ಅಂದರೆ ನಮ್ಮಣ್ಣ ಯಾಕೆ ತಲೆ ಕೆಟ್ಟೋಗ್ಬಿಡೈತೆ. 6-7-50 ಗಂಟೆ ಟೈಮಿಂಗ್ಸು. ಆ ಬಡ್ಡಿ ಮಗ ಹೆಲ್ಮೆಟ್ ಕಸ್ಟಮರ್ ತೊಗೊಂಡು ಹೋಗ್ಬಿಟ್ಟವನೆ ಕ್ಯಾಶ್. ನಾನು ಮುಂಚೆ ಈ ಥರ ನಮಸ್ಕಾರ ಮಾಡಿಬಿಟ್ಟು ಪೆಟ್ರೋಲ್ ಹಾಕ್ತಿದ್ದೆ ಒಂದು ಟೈಮಲ್ಲಿ. ಯಾಕೆ ಫಸ್ಟ್ ಟೈಮ್ ಗೈದು ನಾನು ಗಾಡಿಗೆ ಇಷ್ಟು ಕಮ್ಮಿ ಪೆಟ್ರೋಲ್ ಹಾಕಿಸ್ತಾ ಇರೋದಂದರೆ ಕುತ್ಕೊಳ್ಳಿಪ್ಪ ಮುಂದೆ ಹೋಗ್ಬಿಟ್ಟು ಹೆಲ್ಮೆಟ್ ಹಾಕೊಳ್ಳೋರಂತೆ. ಯಾಕಂದ್ರೆ ಆಟೋದವ್ರು ಇರ್ತಾರಲ್ಲ ಸುಮ್ಮನೆ ಪ್ರಾಬ್ಲಮ್ ಬಿಡ. ಇಂಡಿಕೇಟರ್ ಹಾಕ್ರು ಯಾವ ಕಡೆ ಹೋಗ್ಬೇಕಂತ ಇಂಡಿಕೇಟರ್ ಹಾಕಲ್ಲ ಗೈಸ್ ಇವರು. ಅಣ್ಣ ನಿಮ್ಮ ತಾಯಣ್ಣಗೆ ಅಣ್ಣ ಇಂಡಿಕೇಟರ್ ಹಾಕ್ಬಿಟ್ಟು ಹೋಗು ಅಕ್ಕ, ನೀನಾದ್ರೂ ಹಾಕು ಒಬ್ಬರು. ಗೈಸ್ ಮತ್ತೆ ನನ್ನ ಮುಳ್ಳು ಬಿದ್ದೋಯ್ತು, ನಂದಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. 5:51 ಗಂಟೆ ಆಗಿದೆ ಟೈಮಿಂಗ್ಸು. ರ್ಯಾಪಿಡೋ ಕ್ಯಾಪ್ಟನ್ ಓಲಾ ಮತ್ತು ಇದ್ರದ್ದು ಓಪನ್ ಮಾಡ್ಕೊಂಡಿದ್ದೀನಿ. ಬೈಕ್ ಕಿಲೋಮೀಟರ್ಸ್ ಬಂದುಬಿಟ್ಟು 35,748 ಕಿಲೋಮೀಟ್ರ್ ಆಗಿದೆ. ನೋಡೋಣ ಇವತ್ತು ಎಷ್ಟೆಷ್ಟಾಗುತ್ತೆ, ಏನೇನಾಗುತ್ತೆ, ಎಷ್ಟು ಗಂಟೆವರೆಗೆ ಮಾಡ್ತೀನಿ ಗೊತ್ತಿಲ್ಲ. ಸ್ವಿಗ್ಗಿಗೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ದಾರೆ, ಮೆಸೇಜ್ ಆಗ್ತಾಯಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಯಾವುದು ಸ್ವಿಗ್ಗಿ ಝೊಮ್ಯಾಟೊ ಮಾಡಿ ಅಂತ. ಬರ್ತೀನಿ ಆದಷ್ಟು ಬೇಗ. ಅದಕ್ಕೂ ಜೈ ಆಂಜನೇಯ ಓಂ ನಮಃ ಶಿವಾಯ. ಇನ್ನೂ ಯಾವುದೂ ಬಿದ್ದಿಲ್ಲ. ಇಲ್ಲಿ ನಮ್ಮ ಮನೆಯಿಂದ ಹೋಗ್ತಾಯಿದ್ದೀನಿ. ಯಾಕೊಂಡು ನಿದ್ದೆ ಬರ್ತಾಯಿಲ್ಲ ಅಂತ ಅಂದ್ಕೊಂಡು 5 ಗಂಟೆಗೆ ಎಚ್ಚರಿಕಾಯ್ತು. ರೆಡಿ ಗಿಡಿ ಆಗಿಬಿಟ್ಟು ಸ್ನಾನ ಮಾಡಿ ಟೀನೇ ಕುಡ್ದಿಲ್ಲ. ಹಾಲೇ ಕೆಟ್ಟೋಗೈತೆ ಬೆಳಗ್ಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದು. ನಿನ್ನೆನೇ ಬೆಳಗ್ಗೆ ತಂದಿದ್ದು, ನಿನ್ನೆ ಮೊನ್ನೆ ನೈಟ್ ತಂದಿದ್ದು ಹಾಲು ಕೆಟ್ಟೋಯ್ತು. ಇವಾಗ ಇನ್ನೂ ಟೀ ಕುಡ್ದಿಲ್ಲ. ಟೀಗೆ ಕುಡಿಬೇಕು. ನೋಡೋಣ ಯಾವುದಾದ್ರು ಬಿದ್ದರೆ ತಗೊಂಡು ಹೋಗ್ತಾ ಇರೋದು ಗೈಸ್. ನಿನ್ನೆ ಪರವಾಗಿಲ್ಲ, ಒಂದು ಅರ್ನಿಂಗ್ಸ್ ಚೆನ್ನಾಗಾಯಿತು ಬೈಕ್ ಟ್ಯಾಕ್ಸಿಯಲ್ಲಿ. ಇವತ್ತೇನಾಗುತ್ತೆ ನೋಡೋಣ. ಶನಿವಾರ ನಾಳೆ ರವಿವಾರ ಸ್ವಿಗ್ಗಿ ಎಲ್ಲರೇ ಯಾವ್ದಾದ್ರು ಮಾಡೋಣ ಫುಡ್ದು. ಸ್ವಿಗ್ಗಿನೇ ಮಾಡೋದು, ಅದು ಬಿಟ್ಟರೆ ಏನು ಮಾಡೋಲ್ಲ. ಆಫರ್ ಕೊಡ್ತಾವಣೆ ಅಂದರೆ ನಂದು 2 ಝೋನ್ ಇದೆಯಲ್ಲ, ಒಂದು ಝೋನಲ್ಲಿ ಒಂದೊಂದು ಥರ ಆಫರ್ ಐತೆ. ನಮ್ಮ ಝೋನಲ್ಲಿ ಕರೆಕ್ಟಾಗಿ ಆಫರ್ ಕೊಡ್ತಾವಣೆ. ಈ ಕಡೆ ಸಹಕಾರ ನಗರ ಝೋನ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಕೊಡ್ತಾವಣೆ ಗೈಸ್. ಇರಿ ಗೈಸ್, ಯಾವ್ದಾದ್ರು ಬಿದ್ದ ಮೇಲೆ ಸಿಗ್ತೀನಿ ಗೈಸ್. ಮೊದಲನೇ ಬಿದ್ದುಬಿಟ್ಟೈತೆ. 3 ಕಿಲೋಮೀಟ್ರ್ ಪಿಕಪ್ ಐತೆ. ಆಲ್ಮೋಸ್ಟು 51 ರೂಪಾಯಿ ಕೊಟ್ಬಿಟ್ಟವನೆ. ಹೋಗ್ತಾ ಇದ್ದೀನಿ, ಯಾಕಂದರೆ ಯಾವುದೂ ಬೀಳ್ತಾ ಇಲ್ಲವಲ್ಲ, ರ್ಯಾಪಿಡೋ ಆಗಲಿ ಇದನ್ನಾಗಲಿ. ಅದಕ್ಕೆ ಡ್ರಾಪು 1.5 ಕಿಲೋಮೀಟ್ರ್ ಐತೆ ಜಾಳಹಳ್ಳಿಗೆ. ಬನ್ನಿ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಪಿಕಪ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡಿದ್ದೀನಿ. ಕಾಲ್ ಶಾಂತಾಸ್ ಅಂತ ಹೇಳಿದ್ರು. ನೋಡೋಣ ಗೈಸ್, ಕಾಲೇ ಕಟ್ ಮಾಡಿಬಿಟ್ಟೆ. ಅವರೇ ಅಂತ ಅಂದ್ಕೊಂಡು ನಾನು. ನೋಡೋಣ ಬರ್ತೀನಿ ಅಂತಂದವ್ರೆ, ವೇಟ್ ಮಾಡಿ ಅಂತಂದರು. ಕಾಲ್ ಅಷ್ಟರಲ್ಲೇ ಕಟ್ಟಾಯಿತು. ಇರಿ ಗೈಸ್ ಸಿಗ್ತೀನಿ. ಅಲ್ಲಿಯವರು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಕಸ್ಟಮರ್ ಆಟೋ ಬುಕ್ ಮಾಡ್ಕೊಂಡು ಹೋಗೋರೆ. ಇತ್ತು ಅದು ನಾನು ಮಾಡಿಕೊಡ್ಬೋದು. ಕ್ಯಾನ್ಸಲ್ ಆದ್ರೆ ಮಾಡ್ಕೊ, ಮತ್ತೆ ಅಲ್ಲಿ ಒಳಗಡೆ ಹಾಕೋರೆ ಲೊಕೇಶನು. ನಾನು ಇಲ್ಲಿ ಬಂದಿದ್ದೀನಿ, ಕ್ಯಾನ್ಸಲ್ ಆಯ್ತು ಬಿಡಿ. ನಮ್ಮನ್ನು ಓಕೆ ಹೋದು. ಇಲ್ಲಿ ಶಾರ್ಟ್ ಹಾರಕ್ಕೆ ಬಂದುಬಿಡ್ತಾವೆ ಬೆಳಗ್ಗೆ ಅಂತೀನಿ. ತಲೆ ಎಲ್ಲ ಕೆಟ್ಟೋಗುತ್ತಲ್ಲ ಗೈಸ್. ಯಾವ್ದಾದ್ರು ಬೇರೆ ಯಾವ್ದಾರು ಹೋಗ್ಬಿಡುತ್ತೆ 15-20 ನಿಮಿಷ. ಯಾವುದೇ ಬಿತ್ತೀರಿ ಎತ್ಕೊಂಡು ಹೋಗಿಬಿಡೋಣ. ಇದಾದರೂ ಕರೆಕ್ಟ್ ಲೊಕೇಶನ್ ಐತೋ ಇಲ್ಲಿ ಯಾರು ಗೊತ್ತು. ಅಂಜನ ಲೊಕೇಶನ್ ಹಾಕಿಬಿಡೋಣ. ಎಲ್ಲೈತೆ ಡ್ರಾಪ್ ಯಾರಿಗೆ ಗೊತ್ತು. ಬನ್ನಿ ಗೈಸ್, ಇವಾಗ ಮತ್ತಿಕೆರೆಗೆ ಹೋಗೋಣ. ಮೊದಲನೇದು ಹಾಳಾಗೋಯ್ತು. ಏನು ದರಿದ್ರವ್ರು ಇರ್ತಾರೆ ನಂತೀನಿ. ಈ ಕಡೆ ಬೈಕ್ ಟ್ಯಾಕ್ಸಿನ ಆರ್ಡ್ರ್ ಮಾಡ್ತಾರೆ, ಆ ಕಡೆ ಆಟೋನ ಬುಕ್ ಮಾಡ್ತಾರೆ. 3-4 ಕಿಲೋಮೀಟ್ರಿಂದ ಬಂದಲ್ಲ ಹುಚ್ಚ ನನ್ನ ಮಗಣ ನಾನು. ಏನು ಗಾಂಡುಗಳ ಥರ ಮಾಡ್ತಾರಪ್ಪ ಕಸ್ಟಮರ್. ಬೆಳಗ್ಗೆ ತಲೆನೋವು. ಇರಿ ಗೈಸ್, ಮತ್ತೊಂದು ಬಿದ್ದೈತೆ. 700 ಮೀಟ್ರ್ ಐತೆ ಇಲ್ಲಿಂದ. ಹೋಗೋಣ. OTP ಹೇಳಿ ಮೇಡಮ್. 4436. ಬನ್ನಿ ಗೈಸು, ಪಿಕಪ್ಪು ಡ್ರಾಪು ವಸಂತ ನಗರಕ್ಕೆ. ಮತ್ತು ಬನ್ನಿ ಇಲ್ಲಿಂದ ಎಲ್ಲಿಗೆ? ವಸಂತ ನಗರ ಯಾವ? ಓಕೆ ಪರವಾಗಿಲ್ಲ. ಜಯಮಾಲ್ ರೋಡು. ನೋಡಿ ಗೈಸ್, ಮೇಕ್ರಿ ಸರ್ಕಲ್ ಹತ್ರ ಏನು ವೆದರ್ ಕಾಣ್ತಾಯಿದೆ ಅಂದರೆ ಸೈಕಾಗಿ ಮಾತ್ರ ಕಾಣ್ತೈತೆ. ಸೂರ್ಯ ಇವಾಗ ಹೇಳ್ತಾವಣೆ ನೆತ್ತಿ ಮೇಲೆ. ಸೈಕ್ ಮಾತ್ರ ಏನು ವೆದರ್ ಇದೆ. ಸಿಗ್ನಲ್ಲೇ ಬಿದ್ದು ಬಿಡ್ತಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ನಿಂತ್ಕೊಂಡು ಹೋಗೋಣ, ಏನಂತೀರ ಗೈಸ್? ಮೊದಲನೇ ಡ್ರಾಪ್ ಮಾಡೋಕೆ ಬಂದಿದ್ದೀನಿ. ಇಲ್ಲಿ ಅಲ್ವಾ? ಬನ್ನಿ ಗೈಸ್, ಡ್ರಾಪ್ ಮಾಡಿಬಿಡೋಣ. ಮೊದಲನೇದು ಇಲ್ಲಿ ಕೇಕು ಅದು ಇದು ಎಲ್ಲ ಸಿಗ್ತಾಯಿತ್ತು. 67 ರೂಪಾಯಿ ಕೊಟ್ಟೋಣ ಗೈಸ್. 67 ಮೇಡಮ್. ನೋಡಿ ಇಲ್ಲಿ ಕೇಕ್ ಆರ್ಡ್ರ್ ಮಾಡ್ತಾರಲ್ಲ ಮೇಡಮ್. ಹ್ಞೂ
67. ಅದೇ ಸ್ಕ್ಯಾನರ್ ನೀವು ಓಪನ್ ಮಾಡಿದ್ರೆ ಸ್ಕ್ಯಾನರ್ ಓಪನ್ ಮಾಡಿಬಿಟ್ಟಿದ್ದೀನಿ. ಏನು ಮೇಡಮ್ ಎಲ್ಲಾದ್ರೂ ಲೇಡೀಸ್ ಫಸ್ಟ್ ಅಂತಾರೆ, ನೀವೇನು ಮೇಡಮ್ ಈ ಥರ ಮಾಡ್ತೀರ? ನೀವು ನೋಡಿದ್ರೆ ಸುಲಭವಾಗಿದ್ದೀರಲ್ಲ. ಇಷ್ಟು ಬೆಳಗ್ಗೆ ನಾನು ಬರೋಕ್ಕಾಗಲ್ಲ, ಇವತ್ತು ಯಾರೂ ಇಲ್ಲ, ಅದಕ್ಕೆ ನಾನು ಬಂದಿದ್ದೆ. ಓ, ಇಲ್ಲೇ ವರ್ಕ್ ಮಾಡೋದಾ? ಓ, ಕೇಕ್ ಇದ್ರಲ್ಲಿ ಮಾಡೋದಾ? ಕೇಕ್ ಇದ್ರಲ್ಲಿ ಮಾಡೋದಾ ಆರ್ಡ್ರು? ಓಹೋ, ಪರವಾಗಿಲ್ಲ. ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾರಲ್ಲ? ತುಂಬ ಕೊಡ್ತಾರೆ, 1 lakh ಇದೆ. ಹೌದು. ಎಷ್ಟೊಂದು 30,000 ಎಷ್ಟು ಕೊಡ್ತಾರೆ? ಮಾಡಿ ಸ್ವಲ್ಪ ಒಂದು 30-40 ಸಾಕಲ್ಲ, ಮತ್ತಿನ್ನೇನು ಬೇಕು? ಆರಾಮಲ್ವಾ? ಎಷ್ಟು ಅವರ್ ಡ್ಯೂಟಿ? 9 hours. 9 hours. ಅಲ್ಲೇನು ಡೈಲಿ ಅಪ್ ಆ್ಯಂಡ್ ಡೌನ್ ಎಲ್ಲೇ ಹೋಗೋದು ಬಿಡುತ್ತಲ್ಲ 70 ಅಂದ್ರೂ? ಇಲ್ಲ ಇಲ್ಲ, ಬಸ್ಸಲ್ಲಿ ಹೋಗ್ತಾರೆ ಈ ಟೈಮಲ್ಲಿ ಬಸ್ಸಿಗೆ. ಓಹೋ, ಬೆಳಗ್ಗೆ ಮಾರ್ನಿಂಗ್ ಹಾಕಿದಾರಾ? ಓಹೋ, ಓಕೆ ಮೇಡಮ್, ಬಾಯ್. ವೆಲ್ಕಮ್. ಬನ್ನಿ ಗೈಸ, ಇಲ್ಲಿಂದ ಇವಾಗ ಹೋಗ್ಬಿಡೋಣ. ಯಾವ್ದಾದ್ರು ಬೀಳುತ್ತೇನಂತ ನೋಡೋಣ. ಸಂತನಗರದಲ್ಲಿದ್ದೀನಿ. ಸುಮ್ಮನೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲ, ಅಲ್ಲಿಂದ ಇಲ್ಲಿ, ಅಲ್ಲಿ ಓಡಾಡಿಸ್ತಾ ಇದ್ದೀರಾ? ಅಲ್ಲೇ ನಿಂತ್ಕೊಂಡಿದ್ನಲ್ಲ ಮೇಡಮ್ ಅಷ್ಟೊತ್ತವರೆಗೂ ಬಸ್ ಸ್ಟಾಪು. ಗಾಡಿ ನಂಬರ್ ಆದರೂ ನೋಡಬೇಕಲ್ಲ ಮೇಡಮ್ ನೀವು. ಏನು ಸುಮ್ಮನೆ ಓಡಾಡಿಸ್ತೀರಾ? ನಂದಿನಿ ಡೈರಿ ಅಲ್ಲಿದೆ, ನೀವು ನೋಡಿದ್ರೆ ಇಲ್ಲಿದ್ದೀರಾ. ಸುಮ್ಮನೆ ಟೈಮ್ ಪಾಸ್ ಮಾಡಿಸ್ತೀರಾ ಹೆಂಗೆ ಹುಡುಗರಿಗೆ? OTP ಹೇಳಿ. ಅವಾಗಿಂದ ನೋಡಮ್ಮ, ಡೈರಿ ಅಂತ ಹೇಳ್ತಾರೆ. ಡೈರಿ ಅಲ್ಲಿ ಹೋಗಿದ್ದೀನಿ, ನೋಡಿದ್ರೆ ಇಲ್ಲಿದ್ದೀರಾ. ಯಾವಾಗಲೂ ಗಾಡಿ ನೋಡ್ಬೇಕು ಮೇಡಮ್, ಗಾಡಿ ನಂಬರ್ ಎಲ್ಲ ಬರುತ್ತಲ್ಲ ಅದರಲ್ಲಿ. ಸುಮ್ಮನೆ ಅಲ್ಲಿ ಇಲ್ಲಿ ಹೇಳೋದಕ್ಕಿಂತ ನಾನು ಕರೆಕ್ಟ್ ಲೊಕೇಶನ್ ಅಲ್ಲೇ ಇದ್ನಲ್ಲ ಅಷ್ಟೊತ್ತರ, ಮತ್ತೆ ಅಲ್ಲಿ ಮುಂದೆ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಬಂದೆ. OTP ಹೇಳಿ, ಆ್ಯಪಲ್ಲಿದೆ ನೋಡಿ. 5829 ತೊಗೊಳ್ಳಿ. ಯಾವಾಗಲೂ ಓಡಾಡಿಸ್ಬೇಡಿ ಮೇಡಮ್ ಈ ಥರ. ಒಂದು ಕರೆಕ್ಟ್ ಲೊಕೇಶನಲ್ಲಿ ನಿಂತ್ಕೊಂಡು ಹೇಳ್ತು ಬನ್ನಿ. ನೀವು ನೋಡಿ ಅಲ್ಲೇ ಇದ್ರ ಹತ್ರ ಅಂತ ಹೇಳ್ತಾ ಇದ್ದೀರ ಅವಾಗಿಂದ, ಅಲ್ಲೇ ನಿಂತ್ಕೊಂಡಿದ್ದೀನಿ. ಬನ್ನಿ ಗೈಸು, ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕು ಪಿನ್ಯಾಕ್. ಇವಾಗ ಹೋಗೋಣ ಗೈಸ್. ಮತ್ತೆ ನನ್ನ ಮುಳ್ಳು ಬಿದ್ದೋಯ್ತು, ನಂದಲ್ಲ ಗಾಡಿದು, ಸ್ಪೀಡಾಮೀಟ್ರದ್ದು. ಯಪ್ಪ, ಅಷ್ಟು ಸರಿ ಹಾಕೋದು ನಮ್ಮನ್ನು ತಲೆ ಕೆಟ್ಟೋಗ್ಬಿಟ್ಟೈತೆ. ಹಾಕಿ ನಮ್ಮನ್ನು ಗಾಡಿ ಹೊಸದೇ ಬರ್ತಿತ್ತು ಅನ್ಸುತ್ತೆ. ಅಷ್ಟೊಂದು ಸ್ಪೀಡಾಮೀಟ್ರ್ ವೈರ್ಗಳು ಹಾಕಿದ್ದೀನಿ. ಎಲ್ಲದಕ್ಕೊಂದು ಸರಿ ಹಾಕಿದ್ರೆ 150-200 ರೂಪಾಯಿ ತೊಗೋತಾರೆ ಗೈಸ್ ಹಾಕ್ಸೋಕ್ಕೆ, ಎಲ್ಲ ತೊಗೊಳಕ್ಕೆ. ಇವು ನೋಡಿದ್ರೆ ಪದೇ ಅಂದ್ಕೊಂಡು ಎಷ್ಟು ಸರಿ ಹಾಕಿದ್ದೀನಿ ಲೆಕ್ಕಣ್ಣೆ ಎಲ್ಲ. ಆಲ್ಮೋಸ್ಟ್ ಒಂದು ಸೆಕೆಂಡ್ಸಲ್ಲಿ ಒಂದು ಬೈಕ್ ಸಿಗ್ತೈತೆ ಅನ್ಸ್ಕೊತೀನಿ ನಾನು, ಅಷ್ಟೊಂದು ಹಾಕಿಬಿಟ್ಟಿದ್ದೀನಿ ನಾನು ಒಂಥರ. ಇವಾಗ ಪಿನ್ಯಾಕ್ ಡ್ರಾಪ್ ಮಾಡೋಕೆ ಹೋಗ್ತಾಯಿದ್ದೀನಿ. ನಾನು ಇವಾಗ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಗೈಸ್. ಅದಿದ್ದರೆ ಏನೋ ಒಂದು ಕಿಲೋಮೀಟ್ರ್ ಎಷ್ಟಾಯಿತು ಏನಾಯಿತು ಲೆಕ್ಕ ಇರುತ್ತೆ. ಇವಾಗ ಮತ್ತೆ ಎಲ್ಲಾದರೂ ಹೋಗ್ಬಿಟ್ಟು ಸ್ಪೀಡಾಮೀಟ್ರ್ ವೈರ್ ಹಾಕಿಬಿಡ್ತೀನಿ, ಅದನ್ನು ವೈರು ಹೋಗಿಬಿಟ್ಟೈತೆ. ನೋಡೋಣ, ಸಿಗ್ತೀನಿ ಮತ್ತೆ. ಕ್ಯಾಶಾ? ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಬನ್ನಿ ಗೈಸ. 114 ಆಯಿತು. ಇಲ್ಲಿಂದ ಇವಾಗ ಮತ್ತೆ ಹೋಗುವ, ಏನಂತೀರಾ? 305 ರೂಪಾಯಿ ಇತ್ತು. ಆವಾಗಲೇ ಯಾವುದೋ ಒಂದು ಬೀಳ್ತಾಯಿತ್ತು ಫೋನಲ್ಲಿ. ಬೇರೆ ನಮ್ಮ ಅವರು ಫೋನ್ ಮಾಡಿದ್ರು, ಕನ್ಫ್ಯೂಸ್ ಆಗಿಬಿಟ್ಟು ಎತ್ತಕ್ಕೆ ಆಗಲಿಲ್ಲ. 29 ಯಾವುದೋ ಒಂದು ಪಾರ್ಸಲ್ ಆರ್ಡರ್ ಬಿಟ್ಬಿಟ್ಟಿತ್ತು. RTO ರಾಜನಗರ ಬೇಡ, ಪಿನ್ಯಾ ಬೇಡ. ಹೆಂಗೆ ಬೀಳುತ್ತೆ ನೋಡಿ, ಇಲ್ಲಿದ್ದೀನಿ ಇವಾಗ. ಇದಕ್ಕೆ ಸಿಗ್ತೀನಿ ನೋಡೋಣ. ಇದೇನಿದು ಸೆಲ್ಫಿ ಕೇಳ್ತೈತೆ, ಸೆಲ್ಫಿ ಕೊಟ್ಬಿಡೋಣ ಫಸ್ಟು. ಓಕೆ ಅಣ್ಣ. ಎಂಥ ಗಾಂಡು ಟೈಮ್ ಅಂದರೆ ಅಷ್ಟು ದೊಡ್ಡ ಬ್ಯಾಗ್ ಐತೆ. ಈ ವ್ಯಕ್ತಿ ಬೇರೆ ಹೆಂಗೆ ಹೋಗೋಕ್ಕಾಗುತ್ತೆ? ಸ್ಕೂಟಿದಲ್ಲಿ ಬಿದ್ದಿತ್ತು, ಅವ್ರ ಸ್ಕೂಟಿನೇ ಹಾಕಿದ್ರು, ಆದರೆ ನನಗೆ ಬಿದ್ದಿತ್ತಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್. ಇಲ್ಲ ಒಂದು ಫಸ್ಟ್ ಟೀ ಕುಡಿತೀನಿ, ತಲೆ ಕೆಟ್ಟೋಗ್ಬಿಟ್ಟೈತೆ. ಈ ಬಡ್ಡಿ ಮಗಳು ಒಬ್ಬೊಬ್ರು ಇಲ್ಲೇ ಐತಲ್ಲ ಟೀ ಅಂಗಡಿ ಹಿಂದೆನೇ. ನಮ್ಮನ್ನು ಡ್ಯೂಟಿನ ಆಫ್ ಮಾಡ್ತೀನಿ ಇರಿ, ಒಂದು 5 ನಿಮಿಷ ಟೀಗೆ ಕುಡ್ಕೋತೀನಿ, ತಲೆನೋ ಸ್ವಲ್ಪ ಫ್ರೆಶ್ ಅಪ್ ಆಗಲಿ. ಏನಂತೀರಾ? ಎಲ್ಲರೂ ತಲೆನುಸೋದಂತೂ ಕಮ್ಮಿ ಆಗೋಲ್ಲ ನಮಗೆ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಬರೋದು ಕ್ಯಾನ್ಸಲ್ ಮಾಡ್ಕೊ. ಆವಾಗಲೇ ಒಂದು ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿದ್ದೀನಿ, ಕೋರಮಂಗಲ ಬಿದ್ದುಬಿಟ್ಟೈತೆ ಅಂತ. ನೋಡಿದ್ರೆ ಅದು ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ. ಬಡ್ಡಿ ಕ್ಯಾನ್ಸಲ್ ಅಲ್ಲ, ಕಾಲೇ ಪಿಕ್ ಮಾಡಲಿಲ್ಲ, ನಾನೇ ಕ್ಯಾನ್ಸಲ್ ಮಾಡಿಬಿಟ್ಟೆ. ಏನು ಮಾಡ್ತೀರಾ? ಸಿಗ್ತೀನಿ ರೀ ಟೀ ಕುಡ್ದು. ಗಾಯ್ಸ್, ಗುರುಗೊಂಡ ಪಾಳ್ಯದಲ್ಲಿ ಇದ್ದೀನಿ. ಏನು ಟ್ರಾಫಿಕ್ ಆಗಿದೆ ಗೊತ್ತಾ? ಆಂಬುಲೆನ್ಸ್ ಒಂದು 3-4 ಆಂಬುಲೆನ್ಸ್ ಒದರ್ತಾ ಇದ್ದಾವೆ. ಹಿಂದೆ 1-2 ಇದ್ದಾವೆ, ಮುಂದೆ 1-2 ಇದ್ದಾವೆ. ಗಾವು ನನ್ನ ವಯಸ್ಸು ಮೈಕಲ್ಲಿ ಬರೋಲ್ಲ, ಯಾಕಂದ್ರೆ ಮೈಕ್ ಒಳಗಡೆ ಇರುತ್ತಲ್ಲ, ಜಾಸ್ತಿ ಹೊರಗಡೆ ಸೌಂಡ್ ಬರೋಲ್ಲ. ಏನು ಸಿಕ್ಕಾಗ್ಬಿಟ್ಟೆ ಆಂಬುಲೆನ್ಸ್ ಸೌಂಡ್ ಬರ್ತೈತೆ. ಅಷ್ಟೊಂದು ಜಾಮ್ ಆಗಿಬಿಟ್ಟೆ, ನಿಂತ್ಕೊಂಡು ಬಿಟ್ಟಿದ್ದೀನಿ. ಟೈಮಿಂಗ್ಸ್ ನೋಡಿದ್ರೆ 9:28 ಆಗಿದೆ ಗೈಸ್. ಇವಾಗ ಇನ್ನೂ ಡ್ರಾಪ್ ಇದು ಸಹಕಾರ ನಗರಕ್ಕೆ, ಕೆಂಪಾಪುರಕ್ಕೆ ಬಿದ್ದುಬಿಟ್ಟೈತಿ. ಹಿರಾನಂದಿನಿ ಹತ್ರ ಭದ್ರಾಪುರ ಲೇಟು, ಅಲ್ಲಿಗೆ ಹೋಗ್ಬೇಕು. ಗೋವಿಂದ್ರ ಅಂತ ಕಸ್ಟಮರನ್ನ ಎತ್ತಾಕೊಂಡು ಹೋಗ್ತಾಯಿದ್ದೀನಿ. ಬಿಡ್ತೋ ಇಲ್ಲೋ ಸಿಗ್ನಲ್ ಬಿಟ್ರೆ ಏನಾಯ್ತು? ನಾನು ಗುರುಗೊಂಡೆ ಅಪ್ಪಾಳ ಈ ಕಡೆ ಜಾಳಹಳ್ಳಿ ವಿಲೇಜ್ ಬ್ರಿಡ್ಜ್ ಹತ್ತಬೇಕಲ್ಲ, ಅದು ಹೆಂಗೈತೋ ಯಾರಿಗೂ ಗೊತ್ತೀರಿ. ಮ್ಯಾಪ್ ಹಾಕ್ಬಿಟ್ಟು ನೋಡೋಣ ರೆಡ್ ಆಗಿದೆ ಅಂತ. ನೋಡಿ ರೆಡ್ಡೇ ತೋರಿಸ್ತಾ ಇಲ್ಲ, ಆದ್ರೂ ಇಷ್ಟೊಂದು ನಿಂತ ಜಾಗದಲ್ಲಿ ತೋರಿಸ್ತೈತೆ. ರೆಡ್ ತೋರಿಸ್ಬೇಕು ತಾನೆ, ರೆಡ್ಡೇ ತೋರಿಸ್ತಾ. ಸ್ಲೋ ಸುಭಾಷ,
ಅಣ್ಣನ ಬಾಂಡು ಡಾಮಿನೋರ್ ಕಾಲ ಮೇಲೆ ಗಾಡಿ ಹಾಕ್ಸ್ಬಿಡ್ತಿದ್ದಲ್ಲ. ಇಂಡಿಕೇಟರ್ ಹಾಕ್ರಿ, ಯಾವ ಕಡೆ ಹೋಗ್ಬೇಕಂತ ಇಂಡಿಕೇಟರ್ ಹಾಕಲ್ಲ ಗೈಸ್ ಇವರು. ಅಣ್ಣ ನಿಮ್ಮ ತಾಯಣ್ಣಗೆ ಅಣ್ಣ ಇಂಡಿಕೇಟರ್ ಹಾಕ್ಬಿಟ್ಟು ಹೋಗು. ಅಕ್ಕ ನೀನಾದ್ರೂ ಹಾಕು, ಒಬ್ಬರು ಹಾಕಿಲ್ಲ. ಯಾವ ಕಡೆ ಹೋಗ್ತಾವ್ರು ಗೈಸ್ ಇವರು? ರೈಟ್ ಹೋಗ್ತಾರ ಲೆಫ್ಟ್? ನಾನಾದ್ರೂ ಇಂಡಿಕೇಟರ್ ಹಾಕ್ತೀನಿ. ಲೆಫ್ಟಿಗೆ ಹೋಗ್ಬೇಕಾರೆ ಲೆಫ್ಟು, ರೈಟಿಗೆ ಹೋಗ್ಬೇಕಾರೆ ರೈಟು. ಸೈಡಾಗ್ರು ಎಸ್ ಆರ್ ಜೆ ಬರ್ತಾವಣೆ ಬೈಡು. ಇರಿಗೆ ಸಿಗ್ತೀನಿ. ಇನ್ನೂ ಎಷ್ಟೊತ್ತಾಗುತ್ತೆ ಯಾರಿಗೂ ಗೊತ್ತು. 7-8 ಕಿಲೋಮೀಟ್ರ್ ಐತೆ ಡ್ರಾಪು. ಇದು ಯಾವ್ದು ಗೈಸ್ ಬೈಕು? ಸಾರಿ, ರಾಯಲ್ ಎನ್ಫೀಲ್ಡ್ ಹಿಮಾಲಯ ನ್ಯೂ ಮಾಡಲ್ ಗೈಸ್. ಪೋಟ್ರಲ್ಲಿ ಒಂದು ಆರ್ಡ್ರ್ ಬಿದ್ದುಬಿಟ್ಟೈತೆ. ಬೇಸ್ಮೆಂಟಿಗೆ ಬರೋಕ್ಕೆ ಕೇಳಿದ್ದಾರೆ. ನೋಡೋಣ ಏನು ಪಾರ್ಸಲ್ ಐತೆ ಅಂತ. ಸರ್ ಪೋಟ್ರ್ ಯಾವುದು? ಇದಷ್ಟೇನಾ? ಇದೇನು ಗೈಸ್ ಇದು ಪಿಕಪ್ ಆಗ್ತಾಯಿಲ್ಲ. ಅಮೌಂಟ್ ಅವ್ರಿಗೆ ಯಾರು ಕೊಡ್ತಾರೆ ಸರ್? ಪೇ ಆಗಿದೆಯಾ? ಇದೇನು ಪಿಕಪ್ ಯಾವ ಥರ ಮಾಡ್ಕೊಳ್ಳೋದು? ಕ್ಯಾನ್ಸಲ್ ಟ್ರಿಪ್ಪು ಶೆಟ್ಟಿಹಳ್ಳಿ ಜಾಳಳ್ಳಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ ರೀ ಗೈಸ್. ಆಲ್ಮೋಸ್ಟು ಶೆಟ್ಟಿಹಳ್ಳಿ ತೊಗೊಳ್ಳಿ ಸರ್. ಇದೇನೇನು ಟ್ರಿಪ್ ಆಗ್ತಾಯಿಲ್ವಲ್ಲ ನಾನು ಅನ್ನೋದು. ಆನ್ಲೈನ್ ಪೇಮೆಂಟ್ ಆಗಿದೆ ಸರ್ ಇದು? ಹೌದಾ? ಇದು ಪೋಟ್ರ್ ಬಗ್ಗೆ ನಮಗೂ ಹೆಚ್ಚು ಮಾಹಿತಿ ಇಲ್ವಲ್ಲ, ಅದಕ್ಕೆ. ಹೌದಾ? ಓಕೆ, ಆಗಿದೆ. ಬನ್ನಿ ಇದು ಡ್ರಾಪ್ ಆಯಿತು. ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಪೋಟ್ರಲ್ಲೇ ನೋಡ್ತೀನಿ ಯಾವ್ದು ಲಾಂಗ್ ಬೀಳುತ್ತೇನಂತ. ಬೇರೆ ಪಾರ್ಸಲ್ ಯಾವ್ದಾರು ಆರ್ಡ್ರ್ ಬಿದ್ದರೆ. ಆಲ್ಮೋಸ್ಟ್ ಎಷ್ಟು ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ? 116 ರೂಪಾಯಿ ಕೊಟ್ಟಿದ್ದರು. 229 ವ್ಯಾಲೆಟಿಗೆ ಬಂದುಬಿಟ್ಟೈತೆ. ಇದು ಪರವಾಗಿಲ್ಲ, ವ್ಯಾಲೆಟಲ್ಲಿ ಇದ್ರೇನೋ ಇದರಲ್ಲಿ ಇದ್ರೇನೋ. ಇವ್ರಿಗೆ ಸಿಗ್ತೀನಿ ಮತ್ತೆ. 2000 years later. ಗೈಸ್ ಟೈಮಿಂಗ್ಸ್ ಇವಾಗ 5 ಗಂಟೆ 10 ನಿಮಿಷ ಆಗಿದೆ. ಆಲ್ಮೋಸ್ಟು 4 ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಓಲಾ, ರ್ಯಾಪಿಡೋ, ಪೋಟ್ರು, ಯಾವುದು ಬೀಳುತ್ತೆ ಅದು ತೊಗೊಂಡು ಹೋಗ್ತಾ ಇರೋದು. ಆಲ್ಮೋಸ್ಟು ಬೆಳಗ್ಗೆಯಿಂದ ಇಷ್ಟಪಡ್ತೀನಿ ಅಂದರೆ ರ್ಯಾಪಿಡೋದಲ್ಲಿ 422, ಊಬರಲ್ಲಿ 219, ಪೋಟ್ರಲ್ಲಿ 116, ಓಲಾದಲ್ಲಿ 66-67 ರೂಪಾಯಿ ಆಗಿದೆ. ನೋಡೋಣ ಇನ್ನೂ ಯಾವ್ದು ಬಿದ್ದಿಲ್ಲ. ಬಿದ್ದಾಗ ಸಿಗ್ತೀನಿ ನಿಮಗೆ ಮತ್ತೆ. ಗೈಸ್ ಏನು ಟ್ರಾಫಿಕ್ ಆಗಿದೆ ಗೊತ್ತಾ? ಗುರುಗೊಂಡಪಾಳ್ಯ ಇದ್ರ ಹತ್ರ KL ಹಾಸ್ಪಿಟಲ್ ಹತ್ರ ಬಿದ್ದೈತೆ ಡೆಂಟಲು. ಬಿಸಿಲು ಬೇರೆ ಹೊಡಿತೈತೆ. ಸಂಜೆ 5:15 ಗಂಟೆ ಆಗಕ್ಕೆ ಬಂತು. ಓಲಾದಲ್ಲಿ ಒಂದು ಎತ್ಕೊಂಡಿದ್ದೀನಿ ಕಸ್ಟಮರ್ನ. ತೊಗೊಂಡು ಹೋಗ್ತಾಯಿದ್ದೀನಿ. ಡೆಂಟಲ್ ಕಾಲೇಜ್ ಹತ್ರ ಡ್ರಾಪ್ ಐತೆ. ಗುರುಗೊಂಡಪಾಳ್ಯ KL ಕಾಲೇಜ್ ಹತ್ರ. ಕಾಲೇಜ್ ಅದೇನಂತ ಗೊತ್ತಿಲ್ಲ ನನಗೆ. KL ನಮ್ಮೂರ ಕಡೆ KL ಕಾಲೇಜ್ ಐತಲ್ಲ, ಅದೊಂದೊಂದು ರೂಢಿ ಬಿಟ್ಟೈತೆ. ಡೆಂಟಲ್ ಹಾಸ್ಪಿಟಲ್ ಅದು. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಇವಾಗ ಚೂರು ಖಾಲಿ ಐತೆ ನೋಡಿ ರೋಡು. ಇರಿಗೆ ಸಿಗ್ತೀನಿ ಗೈಸ್. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಓಲಾದು. ಇಲ್ಲಿ ಬಸ್ ಸ್ಟಾಪ್ ಹತ್ರ KL ಡೆಂಟಲ್ ಕಾಲೇಜ್ ಹತ್ರ. ಎಷ್ಟೈತೆ ಅಮೌಂಟು? ಅಮೌಂಟ್ 100. ಹೆಲ್ಮೆಟ್ ಕೊಡಿ. ಚೇಂಜ್ ಇಲ್ವಾ? ಚೇಂಜ್ ಇಲ್ಲ ಸರ್ ಅನ್ನೋದು. ಥ್ಯಾಂಕ್ ಯು, ವೆಲ್ಕಮ್ ಸರ್. ಬನ್ನಿ ಗೈದು ಇವಾಗ ಮತ್ತೆ ರ್ಯಾಪಿಡೋ ಅದು ಇದು ಚೂರು ಕ್ಯಾಮ್ರಾ ಸೆಟಪ್ ಮಾಡಬೇಕೈತೆ. ಕ್ಯಾಮ್ರಾ ಸೆಟಪ್ ಮಾಡಿಬಿಟ್ಟು ಸಿಗ್ತೀನಿ. ಇವಾಗ ಚೂರು ಕರೆಕ್ಟಾಗಿ ಕಾಣ್ತಾಯಿದೆ ನೋಡಿ ಗೈಸ್. ಇವಾಗ ರ್ಯಾಪಿಡೋನ ಓಪನ್ ಮಾಡ್ಕೊಂಡಿದ್ದೀನಿ. ಮತ್ತು ಊಬರ್ ಓಪನ್ ಮಾಡ್ಕೊಂಡು ಬಿಡೋಣ ಹಾಗೆ. ಇಲ್ಲಿದೆ ನೋಡಿ KL ಡೆಂಟಲ್ ಕಾಲೇಜಾ ಹಾಸ್ಪಿಟಲ ಯಾರಿಗೆ ಗೊತ್ತು. ನೋಡೋಣ ಇಲ್ಲಿದೆ ಯಾವ್ದಾರು ಕೊಡ್ತಾನೋ ಇಲ್ಲೋ ಅಂತ. ಇಲ್ಲಿಂದ ಮತ್ತೆ ಯೂಟರ್ನ್ ಮಾಡ್ಕೊಂಡು ಮತ್ತೆ ಸಿಗ್ನಲ್ ನಿಂತ್ಕೋಬೇಕು. ಬಿಟ್ರೆ ಆ ಕಡೆ ಸಿಗ್ನಲ್ ಸಿಕ್ಕಾಕೊಂಡ್ರೆ ಗೊತ್ತಲ್ಲ ಗೈಸ್ ಹೆಂಗಿರುತ್ತೆ ಅಂತ. 194 ಮಂಜುನಾಥ್. ಎಲ್ಲಿ 194 ಎಲ್ಲಿದು? ಭಾರತಿ ಸಿಟಿ ಕಡೆ ಬೇಡ, ಬೇರೆ ಕಡೆ ಎಲ್ಲರೂ ಬಿದ್ದರೆ ತೊಗೊಂಡು ಹೋಗೋಣ ಗೈಸ್. ನೋಡಿರಿ ಟ್ರಾಫಿಕ್ಕು ಎಲ್ಲೆಲ್ಲೋ ಟ್ರಾಫಿಕ್ಕು. ಹಿಂಗೆ ಸುತ್ತಾಡ್ಕೊಂಡು ಮತ್ತೆ ಆ ಕಡೆ ರೋಡ್ ಹಿಡ್ಕೊಂಡು ಬಿಡ್ತೀನಿ. ಯಶವಂತಪುರ ಓರಣ್ಮಲ್ ಕಡೆ ಹೋಗ್ತೀನಿ ಗೈಸ್. ಗುರುಗೊಂಡಪಾಳ್ಯ ಸಿಗ್ನಲ್ ನೋಡಿ. ಆಂಬುಲೆನ್ಸ್ ಬರ್ತಾ ಇದ್ರೂ ಸಿಗ್ನಲ್ ಬಿಡ್ತಾರಲ್ಲ ನೋಡಿ ಪೊಲೀಸರು. ಒದರ್ತಾಯಿತೆ ಆಂಬುಲೆನ್ಸು. ಪಾಪ ಎಮರ್ಜೆನ್ಸಿ ಇದ್ರೂ ಇಲ್ಲೇ ಹೋಗಬೇಕು ಆ ಥರ ಆಗಿಬಿಡುತ್ತೆ ಗುರುಗೊಂಡಪಾಳ್ಯ ಸಿಗ್ನಲ್ ಬಂದರೆ. ನನಗೆ ಆಯ್ತು ಇಲ್ಲೇ ಟೈಮಿಂಗ್ ಸಾರು ಅಂತೂ ಬಿಟ್ಟರು ಸಿಗ್ನಲ್ಲು. ಅವ್ರು ಮತ್ತೆ ಸಿಗ್ನಲ್ ಹಾಕ್ಬಿಡ್ತಾರೆ ದಾಟೋಷ್ಟರಲ್ಲಿ. ಗೊತ್ತಿಲ್ಲ, ಆಂಬುಲೆನ್ಸ್ ಒದರ್ತೈತಲ್ಲ. ಆಂಬುಲೆನ್ಸ್ ಅಂದರೆ ಬೇಗ ಬಿಡ್ಬೋದು ಅನ್ಕೋತೀನಿ.
ಬರೋಣ, ಹೋಗೋಣ. ಆಂಬುಲೆನ್ಸ್ ನೀನಾದರೂ ಹೋಗೋಣ 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 ಹೋಗೋಣ. ಓಡಿಸೋಣ ಸ್ಪೀಡು. ನ್ಯಾಷನಲ್ ಆಂಬುಲೆನ್ಸ್ ಸರ್ವಿಸ್ NAS 108 ಉಚಿತ ಸೇವೆ. ಬನ್ನಿ ಗೈಸ್ ಹೋಗೋಣ ನಾವು. ಬೇಗ ಆಂಬುಲೆನ್ಸ್ ಪಾರಾಯಿತು. ನಮ್ಮದು ಸಿಗ್ನಲ್ ಇನ್ನೂ ಓಪನ್ ಮಾಡಿಲ್ಲ. ಯಪ್ಪ ಏನು ಬಿಕ್ಕಳಿಕೆ ಬರ್ತೈತೆ. ಬರ್ಬೇಕಾದ್ರೆ ಸಂಜೆ ಅವಲಕ್ಕಿ ತಿನ್ಕೊಂಡು ಬಂದೀನಿ. ಎಲ್ಲರೂ ಬೆಳಗ್ಗೆ ಅವಲಕ್ಕಿ ತಿಂದರೆ ನಾನು ಸಂಜೆ ತಿನ್ಕೊಂಡು ಬರ್ತೀನಿ ಗೈಸ್. ಆದರೆ ಹೊಟ್ಟೆ ಇಷ್ಟಾಯಿತು, ಅದಕ್ಕೆ ಬೇಗ ರೆಡಿ ಆಗೋಕ್ಕೆ ಅವಲಕ್ಕಿ ನಿತ್ತಲ್ಲ, ಬೇಗ ರೆಡಿ ಮಾಡ್ಕೊಂಡು ತಿಂದ್ಬಿಟ್ಟು ಹೊಟ್ಟೆ ತುಂಬ್ಕೊಂಡು ತಿಂದ್ಬಿಟ್ಟು ಬಂದಿದ್ದೀನಿ. ಹೊಟ್ಟೆ ಫುಲ್ ಆಗಿಬಿಟ್ಟೈತೆ. ಇನ್ನೂ ಯಾವುದೂ ಬಿದ್ದಿಲ್ಲ. ನೋಡೋಣ, ಯಾವ್ದಾರು ಬಿದ್ದರೆ ಸಿಗ್ತೀನಿ. ಹೌದಾ, ನೀವೇ ನಾನು ನಿಂತ್ಕೊಂಡಿರೋದು? ಓಕೆ ಬನ್ನಿ ಕುತ್ಕೊಳ್ಳಿಪ್ಪ. ಮುಂದೆ ಹೋಗ್ಬಿಟ್ಟು ಹೆಲ್ಮೆಟ್ ಹಾಕೊಳ್ಳೋರಂತೆ. ಯಾಕಂದ್ರೆ ಆಟೋದವ್ರು ಇರ್ತಾರಲ್ಲ, ಸುಮ್ಮನೆ ಪ್ರಾಬ್ಲಮ್ ಬಿಡು. ಹಾಂ ಹಾಂ ಹೌದಾ? ಹಾಂ, ಎಲ್ಲ ಕಡೆ ಅದೇ ಸರ್ ಪ್ರಾಬ್ಲಮ್. OTP ಹೇಳಿಬಿಡಿ, ತೊಗೊಳ್ಳಿ ಹೆಲ್ಮೆಟು. OTP ಹೇಳಿಬಿಡಿ. 0485 0487 ನೋಡಿ, 0458 ನೋಡಿ. ಇದು ಸ್ಮಾರ್ಟ್ ವರ್ಕ್ ಅಂದರೆ ಏನಂತೀರ? ಬನ್ನಿ, ಇದನ್ನು ಕುರುಬ್ರಳ್ಳಿ ಮಲ್ಲೇಶ್ವರಂಗೆ ತೊಗೊಂಡ್ಬಿಟ್ಟು ಹೋಗಿ ಬಿಟ್ಟುಬಿಡೋಣ. ಮಲ್ಲೇಶ್ವರಮ್ಮ ಎಲ್ಲಿ? ಓಹೋ, ಸದಾಶಿವನಗರ ಗೈಸ್. ಇದು ಗೈಸ್ ಒಂದು ಹೊಲದಲ್ಲಿ ಒಂದು ಎತ್ತಾಕೊಂಡಿದ್ದೀನಿ. 1 hour 23 ತೋರಿಸ್ತೈತೆ ನಿಮಿಷ. 20 ಕಿಲೋಮೀಟ್ರ್ ಐತೆ ಡ್ರಾಪು. ಯಪ್ಪ, ಒಂದೊಂದು ಟೈಮಲ್ಲಿ 20 ಕಿಲೋಮೀಟ್ರು ಅರ್ಧ ಗಂಟೆಯಲ್ಲಿ ಡ್ರಾಪ್ ಕೊಟ್ಟುಬಿಟ್ಟಿದ್ದೀನಿ. ಅರಿಕೆರೆ BTM ಲೇಟು ಹತ್ತತ್ರ ದೊಡ್ಡ ಕಮ್ಮನಹಳ್ಳಿ. ಎಲ್ಲಿ ಬಂತಪ್ಪ ಇದು? ಕೊಟ್ನೂರು, JP ನಗರ್ 9th ಫೇಸು, ದೊಡ್ಡ ನಾಗಮಂಗಲ. ಅಬ್ಬಾ. ಬನ್ನಿ ಹೋಗೋಣ, ಪರವಾಗಿಲ್ಲ ಇಲ್ಲಿಂದ. ಫಸ್ಟ್ ಟೈಮ್ ಗೈಸ್ ನಾನು ಗಾಡಿಗೆ ಇಷ್ಟು ಕಮ್ಮಿ ಪೆಟ್ರೋಲ್ ಹಾಕಿಸ್ತಾ ಇರೋದಂದರೆ ಇವತ್ತೇ ಅನಿಸುತ್ತೆ. ಯಾವತ್ತು ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೆ. ಆದರೆ ಎಮರ್ಜೆನ್ಸಿಗೆ ಪೆಟ್ರೋಲ್ ಬಂಕ್ ಸಿಗ್ತಲ್ಲ ಅಂತ ಅಂದ್ಕೊಂಡು 70 ರೂಪೀಸ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದ್ರೆ ಫುಲ್ ಪೆಟ್ರೋಲ್ ಇಲ್ಲ. ಅಪ್ಪ ದೇವ್ರೆ, ಯಾವಾಗಲೂ ಫುಲ್ ಟ್ಯಾಂಕ್ ಮಾಡಿಸೋನು ವ್ಯಕ್ತಿ. ಜೇಬಲ್ಲಿ ದುಡ್ಡು ಐತೆ, ಅಕೌಂಟಲ್ಲಿ ದುಡ್ಡು ಐತೆ, ಆದರೆ ಪೆಟ್ರೋಲ್ ಬಂಕ್ ಸಿಗ್ತಲ್ಲ ನನಗೆ. ಎಷ್ಟೊತ್ತು ಮಾಡ್ತಾರಪ್ಪ ಇವರು. ಫುಲ್ ಆಯ್ತು ಬಿಡಕ್ಕ, ಬೇಗ ನಮ್ಗೊಂಚೂರು ಹಾಕಿಬಿಡಕ್ಕ. 70 ರೂಪಾಯಿ ಹಾಕಿ ಅಕ್ಕ. 70. ನಾನು ಮುಂಚೆ ಈ ಥರ ನಮಸ್ಕಾರ ಮಾಡಿಬಿಟ್ಟು ಪೆಟ್ರೋಲ್ ಹಾಕ್ತಿದ್ದೆ ಒಂದು ಟೈಮಲ್ಲಿ. ಹಾಕಿ ಇವಾಗ ನನಗೆ ನಮಸ್ಕಾರ ಮಾಡ್ತಾಯಿದ್ರು. ಯಾಕಂದ್ರೆ ನಾನು ಕಸ್ಟಮರ್ ಆಗಿಬಿಟ್ಟು ಬಂದಿದ್ದೀನಲ್ಲ, ಅದಕ್ಕೆ. 106 ರೂಪಾಯಿದಾಗ ಐತಿಲ್ಲ ಪೆಟ್ರೋಲು. ಆಚೆ ಕಡೆ ಹೋದರೆ 102. ಅದಕ್ಕೆ ಕಮ್ಮಿ ಹಾಕಿಸ್ತಾ ಇರೋದು. ದುಡ್ಡು ಕೊಡ್ತೀರ ಚೂರಕ್ಕ ಕಾಸು? ಕೇಳಿಸ್ಲಿಲ್ಲ ಅನಿಸುತ್ತೆ ಬಿಡಿ, ಪರವಾಗಿಲ್ಲ. ಬರೋಣ, ಕುತ್ಕೋಣ, ಬೇಗ ಹೋಗ್ಬಿಡೋಣ. ನನಗೆ ಯಾವ್ದಾರು ಭಾರತ್ ಪೆಟ್ರೋಲ್ ಬಂಕು ಸಿಕ್ಕಿದ್ರೆ ಸಾಕಪ್ಪ ಅಂದ್ಕೊಂಡು ಹಾಕ್ಸೊಂಡು ಬಿಡ್ತೀನಿ. ಸಿಗ್ತೀನಿ ರೀ ಗಾಯ್ದು. ನಾನು ಎಂಥ ಗಾಂಡು ನನ್ನ ಮಗ ಅಂದರೆ, ಅವ್ನ ಅಮ್ಮಣ್ಣೆ ಯಾಕೆ ತಲೆ ಕೆಟ್ಟೋಗ್ಬಿಡೈತೆ. 6, 7, 50 ಗಂಟೆ ಟೈಮಿಂಗ್ಸು. ಆ ಬಡ್ಡಿ ಮಗ ಹೆಲ್ಮೆಟ್ ಕಸ್ಟಮರೇ ತೊಗೊಂಡೋಗ್ಬಿಟ್ಟು ಅವನು ಕ್ಯಾಶ್ ಕೊಟ್ಟಿದ್ದ ಚೇಂಜ್ ಕೊಡೋಷ್ಟರಲ್ಲಿ ತಲೆನೇ ಕೆಟ್ಟೋಯ್ತು ಗೈಸ್. ಮಾಡೋದು ನಾನು ಮುಂದೆ ಬಂದಮೇಲೆ ಟೀ ಕುಡಿತಾ ಇದ್ದೀನಿ. ಟೀ ಕುಡಿದಾದ್ಮೇಲೆ ಯಾವುದೊಂದು ಆರ್ಡ್ರ್ ಬಿತ್ತು, ಹೋಗ್ತಾ ಇದ್ದೀನಿ. ಅವಾಗ ನೋಡ್ತೀನಿ ಹೆಲ್ಮೆಟ್ ಎಲ್ಲಿ ಅಂತ. ನೋಡಿದ್ರೆ ಎಷ್ಟಮೋರು ಅದು ಓಲಾದಲ್ಲಿ ಎತ್ತಾಕೊಂಡು ಬಂದಿದೆ ಮಲ್ಲೇಶ್ವರಮಿಂದ. 130 ರೂಪಾಯಿ ಹೆಲ್ಮೆಟ್ ಹಾಳಾಗೋಯ್ತು. ಇವಾಗ ಯಾವುದಾದ್ರು ಒಂದು ಹೆಲ್ಮೆಟ್ ತೊಗೋಬೇಕೈತೆ. ನೋಡ್ತಾ ಇದ್ದೀನಿ 3-4 ಕಿಲೋಮೀಟ್ರ್ ಒಂದು ಹೆಲ್ಮೆಟ್ ಶಾಂಪು ಸಿಗ್ತಲ್ಲ ಗೈಸ್ ನನಗೆ. ಸರ್ವಿಸ್ ರೋಡು, ಮಾರ್ಕೆಟ್ ರೋಡು, ಆ ರೋಡು ಈ ರೋಡ್ ಅಂದ್ಕೊಂಡು ಬರ್ತಾನೆ ಇದ್ದೀನಿ. ಇನ್ನೂ ನೋಡೋಣ ಯಾವ್ದಾರು ಒಂದು ದೊಡ್ಡ ಹೆಲ್ಮೆಟೇ ತೊಗೋಬೇಕು. ಆದರೆ ಕಾಸಿಲ್ಲ ಅಂತ ಚಿಕ್ಕ ಹೆಲ್ಮೆಟ್ ತೊಗೊಂಡು ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಎಲ್ಲರೂ ದೊಡ್ಡ ಹೆಲ್ಮೆಟೇ. ತುಂಬ ಜನ ಕಮೆಂಟ್ ಆಗ್ತಾಯಿದ್ದೀರಾ ದೊಡ್ಡ ಹೆಲ್ಮೆಟ್ ತೊಗೊಂಡು ಕಸ್ಟಮರ್ ಕೊಡಿ ಅಂತ. ಅದರಲ್ಲೇ ಇದ್ದೀನಿ. ನೋಡೋಣ, ಸಿಗ್ತೀನಿ ಯಾವ್ದಾರು ಬಿದ್ದರೆ. ನೋಡಿ JP ನಗರ ಸೌತ್ ಬೀಳ್ತೈತೆ. ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇರೋಕೆ ಸಿಗ್ತೀನಿ. ನಾರ್ಮಲ್ಲ ಕ್ಯಾಶು ಯಾವ್ದು ಬೇಕು? ಯಾವ್ದು ಕೊಟ್ಟರೆ ಹಾಕ್ತಿರತ್ತಾರೆ? ಹಾಕಲ್ವಾ? 500 ರೂಪಾಯಿ ಹಾಕಿ ಅಕ್ಕ. 500 ರೂಪಾಯಿ ಹಾಕಿ. ಗಾಂಧಿ ತಾತ ಹಾಕಿ ಜೈ. ಊಟ ಆಯ್ತಾ? ನಮ್ದಿನ್ನೂ ಮಾಡಬೇಕಕ್ಕ. ಹಾಕಿ ಬಣ್ಣಿಗೆ ಆವಾಗಲೇ ಶೆಲ್ಲಲ್ಲಿ ಹಾಕ್ಸೊಂಡೆ, ಇವಾಗ ಇದರಲ್ಲಿ ಹಾಕ್ಸ್ತಾಯಿದ್ದೀನಿ. ಏನಕ್ಕ ಅವೆಲೆಂಡಿಸಿಗೆ ಸಮಾಚಾರ? ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕ. ಏನು ಸಮಾಚಾರ? ಊಟ ಗೀಟ ಕೊಡ್ತಾರ ಇಲ್ಲಿ? ಜ್ಯೂಸ್ ಕುಡಿ. ಜ್ಯೂಸು, ಟೀ, ಕಾಫಿ ಇಲ್ವಾ? ಬನ್ನಿಗೆ 500 ರೂಪಾಯಿ ಕ್ಯಾಶ್ ಕೊಟ್ಟಿದ್ರು, ಅದರಲ್ಲೇ ಹಾಕಿದ್ರು. ಬನ್ನಿ ಹೋಗೋಣ.
ಕ್ಯಾಶ್ ಆಯ್ತು. ಏನು ಡಿಸ್ಕೌಂಟ್ ಏನಿಲ್ವಾ ಅಕ್ಕ? ಕೊಡಿ ಎಷ್ಟು ಕೊಡಿ ಅಕ್ಕ. ಏನಕ್ಕ ಈ ಥರ ಹಾಂ ಇನ್ನೊಂದು ನೋಡಿ ಕೊಟ್ಬಿಟ್ಟು ಹೋಗಿ ಅಂತವ್ರು ಅವರೇ. ನೋಡಿ ಗೈಸ್ ಇವಾಗ ಹೆಲ್ಮೆಟಿಗೆ ಕಾಸಿಲ್ಲ ಗೈಸ್. ಇವಾಗ ಫೋನ್ಪೇನೇ ಮಾಡಬೇಕು. ಇದ್ದಿರೋ ಚೇನ್ ಕೊಡೋಕೆ ಹೋಗ್ಬಿಟ್ಟು ಅದು ಮಿಸ್ ಆಗಿಬಿಟ್ಟು ಹೆಲ್ಮೆಟ್ ಮಿಸ್ ಆಯ್ತು ನೋಡಿ ಗೈಸ್. ಏನು ಮಾಡೋಕ್ಕಾಗಲ್ಲ. ನೋಡೋಣ ಇಲ್ಲ ಯಾವ್ದಾರು ಒಂದು ಬೈಕ್ ಮೇಲೆ ಇರುತ್ತಲ್ಲ ಎತ್ತಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಇಲ್ಲಿ ಎಷ್ಟೊಂದು ಗಾಡಿಗಳು ನಿಂತ್ಕೊಂಡು ಬಿಟ್ಟಾವೆ. ಯಪ್ಪ ಸಿಗ್ನಲ್ ಬಿಟ್ಟೈತೆ ಇರೀಗ ಸಿಗ್ತೀನಿ ಮತ್ತೆ. ಗೈಸ್ ಹೊಸ ಹೆಲ್ಮೆಟೇ ತೊಗೊಂಡ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ. 120 ರೂಪಾಯಿ ಹೋಗಿ 250 ರೂಪಾಯಿ ಗಳಿಸೋಕೆ ಹೋಗ್ಬಿಟ್ಟು 150 ರೂಪಾಯಿ ಇತ್ತು. ಇದು ಯಾವುದು ಅರಿಕೆರೆ. ಸಿಗ್ತೀನಿ ಗೈಸ್. ಅವ್ರು ಕ್ಯಾಮ್ರಾ ಫೋಟೋ ಹೊಡಿತಾ ನೋಡಿ ಗೈಸ್. ಅವನು ಚಿಕ್ಕ ಹುಡುಗ ಫೋಟೋ ಹೊಡಿಯಲ್ವಾ ನೋಡಿ. ಗ್ಲಾಸ್ ಕೆಳಗೆ ಇಳಿಸೋದು ಮಾಡ್ತಾನೆ ಅಣ್ಣ ಬಂಡ ಅವಾಗಿಂದ. ಇನ್ನು ಆಲ್ಮೋಸ್ಟು 7.5 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಹಾಯ್ ಬಾಯ್ ಇರಿಗೆ ಸಿಗ್ತೀನಿ ಗೈಸ್. ಇವಾಗ ರಾಮಯ್ಯ ಕಾಲೇಜಲ್ಲಿ ಒಳಗಡೆ ಇದ್ದೀನಿ. ತ್ರಿವೇಣಿ ಹಾಸ್ಟೆಲ್ ಹತ್ರ ಡ್ರಾಪ್ ಇತ್ತು. ಯಾವುದೂ ದಿನ್ನೂರು ರೋಡಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೆ ರ್ಯಾಪಿಡೋದಲ್ಲಿ. ಹೆಂಗೋ ವಿದ್ಯಾರಣ್ಯಪುರ ಮನೆಯಾಗ ಲೊಕೇಶನ್ ಹಾಕ್ಕೊಂಡಿದ್ನಲ್ಲ ಅದಕ್ಕೆ. ಮೇಡಮ್ ಇಲ್ಲೇ ಹಾಸ್ಟೆಲ್ ಹತ್ರನಾ? ಓಕೆ ಬನ್ನಿ. ಇದು ಎಷ್ಟು ರೂಪಾಯಿ ಕೊಟ್ಟಿದೆ ನೋಡೋಣ. 65 ರೂಪಾಯಿ ಗೈಸ್ ಕೊಟ್ಟಿರೋದು. 65 ಫೋನ್ಪೇ ಸ್ಕ್ಯಾನರ್ ಕೊಟ್ಬಿಡೋಣ ಫಸ್ಟು. ಅವರೇ ಹೆಲ್ಮೆಟ್ ತಂದಿದ್ರು ನೋಡಿ. 65 ಇಲ್ಲಿ ನೋಡಿ 65 ಓಕೆನಾ? ಬನ್ನಿ ಗೈಸ್. ಇವಾಗ ಇಲ್ಲಿಂದ ಮನೆಗೆ 3 ಕಿಲೋಮೀಟ್ರ್ ಹೋಗಬೇಕು ನಾನು. ಮನೆಗೆ ಹೋಗ್ಬಿಡೋಣ. ಓಕೆ ಮೇಡಮ್. ಓಕೆ ಬಾಯ್. ವೆಲ್ಕಮ್ ಬಾಯ್. ಬನ್ನಿ ಗೈಸ್. 673 ರ್ಯಾಪಿಡೋದಲ್ಲಾಗಿದೆ. ಯಾವುದಾದ್ರು ಇಲ್ಲೇ ಲೋಕಲ್ ಬಿದ್ದರೆ ಎಲ್ಲ ಎಲ್ಲೆಲ್ಲಿ ಬಿಡ್ತೈತೆ ಗೊತ್ತು. ಆವಾಗಲೇ ರಾಮೇಶ್ ಸಿಗ್ನಲಲ್ಲಿ ಇದ್ದೀನಿ. ದೊಡ್ಡಬಳ್ಳಾಪುರ ಅಂತೆ ಗೈಸ್. ಮೆಟ್ರೋ ಸ್ಟೇಷನ್ ಮೈಸೂರು ಸ್ಯಾಂಡಲ್ ಸೋಪೇಟ್ರಿ ಮೆಜೆಸ್ಟಿಕ್ಕು ಯಾವುದಕ್ಕೂ ಹೋಗಲ್ಲ. BTM ಲೋವೇಟು 170 ನೋಡಿ. ದೊಡ್ಡಬಳ್ಳಾಪುರ 291 ರೂಪಾಯಿ ಕೊಡ್ತಾವೆ ದೊಡ್ಡಬಳ್ಳಾಪುರಿಗೆ. ಯಪ್ಪ ಯಾಣ ಹೋಗಿ ಬರ್ತಾನೆ ದೊಡ್ಡಬಳ್ಳಾಪುರಿಗೆ ಇಷ್ಟೊತ್ತಿನಲ್ಲಿ. ಹೋಗಿ ಬರೋಕ್ಕೆ 12 ಗಂಟೆ ಆಗುತ್ತೆ. ನಾನು ಬೇಡ ಗೈಸ್. 673 ಅದು ಇದು ನೋಡಿ. ರಾಮಮೂರ್ತಿ ನಗರ ಇರೇ ಗೈಸ್. ಎಲ್ಲ ಮನೆ ಹತ್ರ ಹೋದ್ಮೇಲೆ ವೀಡಿಯೋ ಎಂಡ್ ಮಾಡ್ತೀನಿ ಗೈಸ್. ಮನೆ ಹತ್ರ ಬಂದುಬಿಟ್ಟಿದ್ದೀನಿ. ಎಷ್ಟು ರೂಪಾಯಿ ಹೊಡೆದಿದ್ದೀನಿ ಅಂತ ಲೆಕ್ಕ ಹಾಕೋಣ. 673 ರ್ಯಾಪಿಡೋದಲ್ಲಿ. ಮತ್ತು ಓಲಾದಲ್ಲಿ ಎಷ್ಟಪ್ಪ ಅಂದರೆ ಊಬರಲ್ಲಿ ಎಷ್ಟು ಹೊಡೆದೀನಿ ಗೈಸ್ ಇವತ್ತು ನೋಡೋಣಿರಿ. 271 ಊಬರಲ್ಲಿ 271. ಮತ್ತು ಓಲಾದಲ್ಲಿ ಓಲಾ 435. ಮತ್ತು ರ್ಯಾಪಿಡೋದಲ್ಲಿ ಎಷ್ಟಪ್ಪ ಅಂದರೆ 229 ರೂಪಾಯಿ. ಆದರೆ ಒಂದೇ ಒಂದು ಆರ್ಡ್ರ್ ಹೊಡೆದಿರೋದು ಇವತ್ತು. 116 ರೂಪಾಯಿ ಹೊಡೆದಿದ್ದೀನಿ. 116 ಟೋಟಲ್ 1495 ರೂಪಾಯಿ ಆಗಿದೆ ಗೈಸು. ಅದರಲ್ಲಿ ಒಂದು 130 ರೂಪಾಯಿ ಲಾಸ್ ಆಯಿತು. ಯಾಕಪ್ಪ ಅಂದರೆ ಹೆಲ್ಮೆಟು ಕಸ್ಟಮರು ದಿಂಗ್ ಬಿಟ್ಟಿಲ್ಲ. ನಾನೇ ಮರ್ತೋಗ್ಬಿಟ್ಟೆ ಕೇಳೋದೆ. ಅವನು ತಲೆ ಮೇಲೆ ಇತ್ತಲ್ಲ ಟೋಪಿ ಹಾಕೊಂಡವ್ರ ಥರ ಐತೆ ಅದು ಕ್ಯಾಪು. ಒಂದು ದೊಡ್ಡ ಹೆಲ್ಮೆಟ್ ತೊಗೋಬೇಕು. ಈಗ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರ, ಬೈತಾಯಿದ್ರೂ ಹೆಲ್ಮೆಟ್ ಚೆನ್ನಾಗಿರೋದು ಹೆಲ್ಮೆಟ್ ಕೊಡಿ ಕಸ್ಟಮರ್ಗಳಿಗೆ, ಸೇಫಾಗಿರ್ತಾರೆ ಹಾಗೆ ಅಂತ. ಅದು ಕೊಡ್ತೀನಿ. ಆಲ್ಮೋಸ್ಟ್ ನಾನು ಪಾರ್ಟ್ ಟೈಮಾಗಿ ಮಾಡ್ತಾಯಿದ್ದೀನಿ, ಏನೋ ಫುಲ್ ಟೈಮ್ ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗ್ತಲ್ಲ. ಆಲ್ಮೋಸ್ಟ್ ಮಧ್ಯಾಹ್ನನೇ 12 ಗಂಟೆಗೆ ಆಫ್ ಮಾಡ್ಕೊಂಡು ಮನೆಗೆ ಹೋಗಿದ್ದೆ. 5 ಗಂಟೆಯಿಂದ ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 9:47 ಗಂಟೆ. ಇಷ್ಟೊತ್ತರ ಡ್ಯೂಟಿ ಮಾಡಿದ್ದೀನಿ. 5 ಗಂಟೆಗೆ ಬಂದುಬಿಟ್ಟು ಪರವಾಗಿಲ್ಲ. 1,500 ಹತ್ತತ್ರ ಆಗಿದೆ. ಗಾಡಿ ಕಿಲೋಮೀಟರ್ಸ್ ಕೇಳಕ್ಕೆ ಹೋಗ್ಬಿಟ್ಟು ಮತ್ತೆ ಸ್ಪೀಡೋಮೀಟ್ರ್ ಹೊಗೆ ಆಗಿಬಿಟ್ಟೈತೆ. ಅದು ಗಾಡಿ ನಂದು ಯಾವ ದರಿದ್ರ ಹತ್ಬಿಟ್ಟೈತೆ ಗೊತ್ತಿಲ್ಲ. ಅಮಾವಾಸ್ಯೆನೂ ಪೂಜೆ ಗೀಜೆ ಮಾಡ್ಬೇಕು. ನಾನು ಏನು ಮುಂದೆ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡ್ಬಿಡ್ತೀನಿ. ಜೈ ಆಂಜನೇಯ. ನನ್ನ ಗಾಡಿಗೆ ಏನಾಗೋದಿರುತ್ತೆ ನೋಡ್ಕೊಳಪ್ಪ. ಪದೇ ಸ್ಪೀಡೋಮೀಟ್ರ್ ಹೋಗ್ತೈತೆ. ಅದು ಯಾಕೆ ಹೋಗ್ತೈತೆ ಅಂತ ಗೊತ್ತಿಲ್ಲ. ಅದು ಒಳಗಡೆ ಪ್ಲಾಸ್ಟಿಕ್ ಒಂದು ಸರಿ ಹೋಗುತ್ತೆ. ಅದಾದಮೇಲೆ ಕೇಬಲ್ ಆದರೂ ಹೋಗಿರುತ್ತೆ. ಅದು ಆಲ್ಮೋಸ್ಟ್ ಒಂದು 2 ಲಕ್ಷ ಮೇಲೆ ಕಿಲೋಮೀಟ್ರ್ ಓಡಿಸಿದ್ದೀನಿ. ಹಂಗೆ ನೋಡಿದ್ರೆ ಸ್ಪೀಡೋಮೀಟ್ರೇ ಇದನ್ನು ಮಾಡಿಸೋಲ್ಲ. ಏನು ಮಾಡೋದು, ಈ ಥರ ಆಗುತ್ತೆ ನೋಡಿ ಗೈಸ್. ಇವತ್ತಿಂದು ಶುಕ್ರವಾರ ಇಷ್ಟೇ ಅರ್ನಿಂಗ್ಸ್ ಹೊಡೆದಿರೋ 1495. ಮತ್ತು ನೀವು ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಓಲಾ, ಒಬ್ಬರು ನೀವು ಎಷ್ಟು ಹೊಡೆದಿರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.